ನನಗೆ ಅತ್ತೆ ಮುಖನ ನೋಡೋದಕ್ಕಾಗ್ತಾ ಇಲ್ಲ. ಯಾಕೇನಾಯ್ತು? ಮಾವ ಬಂದಿಲ್ಲ ಅಂತ ಕೊರಗ್ತಾ ಇದ್ದಾರೆ. ನನಗೂ ಕೂಡ ಅದೇ ಬೇಸರ ಕಣ್ರಿ. ಅಪ್ಪ ಎಲ್ಲಿದ್ದಾರೋ ಹೇಗಿದ್ದಾರೋ ಒಂದು ಗೊತ್ತಿಲ್ಲ. ಅವ್ರು ನಾಪತ್ತೆಯಾಗಿ ಬಹಳ ದಿನ ಆಯ್ತು. ಯಾವ ಸುಳಿವು ಸಹ ಸಿಗ್ತಾ ಇಲ್ಲ. ಪ್ರತಿ ಸಲಿನೂ ಏನಾದ್ರೂ ಒಂದು ಸಮಸ್ಯೆ ಬಂದು ನಮ್ಮ ಮನೆ ಮೇಲೆ ಒಕ್ಕರ್ಸ್ಕೊಳುತ್ತೆ. ಯಾಕೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅರ್ಜುನ್ ಅವರೇ, ಜಾಸ್ತಿ ಯೋಚನೆ ಮಾಡಬೇಡಿ, ಬನ್ನಿ ಮಲ್ಕೊಳ್ಳಿ. ನಾನು ಮಾಡಿದ ನಿರ್ಧಾರನೇ ಸರಿ. शक्तिहस्तं तं मङ्गलं प्रणमाम्यहम्. सपमगरि सदापमगरि सपमगरि सनीरपमगरि स. ಕಾಪಾಡಿ, ಯಾರಾದ್ರೂ ನನ್ನ ಕಾಪಾಡಿ. ಅರ್ಜುನ್, 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 ಕರ್ಣ, 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 ಅರ್ಜುನ್, ಕಾಪಾಡಿ, ಕಾಪಾಡಿ, ಕಾಪಾಡಿ. ನಿಮ್ ಕೈ ಮುಗಿತೀನಿ, ಯಾರಾದ್ರೂ ಕಾಪಾಡ್ರು. ಅರ್ಜುನ್, ಅಪ್ಪ, ಅರ್ಜುನ್ ಅವರೇ, ಯಾಕೇನಾಯ್ತು? ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಇಲ್ಲ. ಮತ್ತ್ಯಾಕೆ ಬಿಚ್ಚಿಬಿದ್ರಿ? ಅಪ್ಪ ನನ್ನ ಕಾಪಾಡಿ ಕಾಪಾಡಿ ಅಂತ ಕೂಗ್ತಾ ಇದ್ರು. ಮಲಗುವಾಗ ಅವ್ರ ಬಗ್ಗೆ ನೀವು ಯೋಚನೆ ಮಾಡಿ ಮಲ್ಕೊಡ್ರೇನು, ಅದಕ್ಕೆ ಹಾಗೆ ಕನ್ಸ್ಬಿಟ್ಟಿದೆ. ಇಲ್ಲ, ಅವರಿಲ್ಲೇ ಎಲ್ಲೋ ಇದ್ದಾರೆ. ಅಲ್ಲ, ಮಾವ ಇಲ್ಲೇ ಎಲ್ಲೋ ಇರೋದಕ್ಕೆ ಹೇಗೆ ಸಾಧ್ಯ? ಇದ್ದಿದ್ರೆ ಮನೆಗೆ ಬರ್ಬೇಕಾಗಿತ್ತಲ್ವಾ? ಆ ನಾಗಿಣಿ ಬಂಧನದಲ್ಲಿದ್ರೆ ಹೇಗೆ ಬರ್ತಾರೆ? ಮಾವ ನಾಗಿಣಿ ಬಂಧನದಲ್ಲಿಲ್ಲ. ಅಪ್ಪ ನಾಗಿಣಿ ಬಂಧನದಲ್ಲಿಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ನಿಮಗೆ ಹೇಗೆ ಗೊತ್ತು? ಮಾತಾಡಿ. ಇಲ್ಲ, ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದೆ ಮತ್ತೆ ಹೇಗೆ ಆ ಥರ ಹೇಳಿದ್ರಿ? ನೋಡಿ ಅರ್ಜುನ್ ಅವರೇ,
ನೀವು ಇಲ್ದಿರೋದನ್ನೆಲ್ಲ ತಲೆಗೆ ಹಾಕೋಬೇಡಿ. ಈಗ ಮಲ್ಕೊಳ್ಳಿ. ಬನ್ನಿಲಿ. ಶಾಸ್ತ್ರಿಗಳು ಯಾಕೆ ಈ ಸಂತೋಷ ಬಹಳ ದಿನ ಉಳಿಯೋದಿಲ್ಲ ಅಂತ ಹೇಳಿದ್ರು? ಬಲವಾದ ಕಾರಣ ಇಲ್ಲದೆ ಅವ್ರು ಈ ರೀತಿ ಹೇಳೋದಿಲ್ಲ. ಅದು ಅಲ್ಲದೆ ಅವ್ರೇನು ನುಡಿತಾರೋ ಅದು ಹಾಗೆ ಆಗುತ್ತೆ. ಇಲ್ಲ, ಇದರಿಂದ ಮುಂದೆ ಏನಾದರೂ ಅಪಾಯ ಇದೆಯಾ ಅಂತ ಹೇಗಾದರೂ ಮಾಡಿ ತಿಳ್ಕೋಬೇಕು. ಹೌದು, ತಿಳ್ಕೊಳ್ಳೇಬೇಕು. ಅರ್ಜುನ್ ಅವರೇ, ಯಾಕೋ ಗೊತ್ತಿಲ್ಲ, ನಿಮ್ಮ ಮುಖ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ. ನಿಮ್ಗೊಂದು ವಿಷಯ ಗೊತ್ತಾ ಅರ್ಜುನ್ ಅವರೇ? ನಿಮ್ಮ ಮುಖದಲ್ಲಿ ಯಾವತ್ತೂ ಕಾಣಿಸ್ತಾ ಇರೋ ತೇಜಸ್ಸು, ಹೊಳಪು, ಕಾಂತಿ 2-3 ದಿನದಿಂದ ಕಾಣಿಸ್ತಾ ಇದೆ. ಶಾಸ್ತ್ರಿಗಳು ಹೇಳಿದ್ದು ನಿಜ. ಅರ್ಜುನ್ ಅವರೇ, ನನ್ನ ನಿಮ್ಮ ಸಂಬಂಧ ಈ ಜನ್ಮದಷ್ಟೇ ಅಲ್ಲ, 7 ಜನ್ಮ, 100 ಜನ್ಮದ್ದು. ನಾನು ನನ್ನ ತಂದೆ ತಾಯಿನ ಕಳ್ಕೊಂಡಿದ್ರು ಸಹ ನಿಮ್ಮ ಪ್ರೀತಿ ಆ ನೋವನ್ನು ಮರೆಸ್ತಾ ಇದೆ. ನಾಗಮಣಿನ ನಾಗಲೋಕಕ್ಕೆ ಮತ್ತೆ ತಗೊಂಡು ಹೋಗೋ ಪ್ರಯತ್ನದಲ್ಲಿ ನಾನಿಷ್ಟು ಕಷ್ಟಪಟ್ಟರು, ಎಷ್ಟೇ ನೋವು ಪಟ್ಟರು, ನಿಮ್ಮ ಪ್ರೀತಿಲಿ ನಾನು ಎಲ್ಲ ಮರಿತಾ ಇದ್ದೀನಿ. ನಿಮ್ಮ ಪ್ರೀತಿಲಿ ಅದೆಂಥ ಚುಂಬಕ ಶಕ್ತಿ ಇದೆಯೋ ಗೊತ್ತಿಲ್ಲ. ನೀವು ನನಗೋಸ್ಕರನೇ ಹುಟ್ಟಿದ್ದೀರಾ, ನಾನು ನಿಮಗೋಸ್ಕರನೇ ಹುಟ್ಟಿದ್ದೀನಿ ಅನ್ನಿಸ್ತಾ ಇದೆ. ಅರ್ಜುನ್ ಅವರೇ, ನನಗೆ ನಾಗಮಣಿ ಅನ್ನೋ ಒಂದು ಜವಾಬ್ದಾರಿ ಇಲ್ಲ ಅಂದಿದ್ದಿದ್ರೆ ನಿಮ್ಮ ಪ್ರೀತಿಲಿ ಕರಗಿ ನಿಮ್ಮಲ್ಲೇ ಒಂದಾಗಿ ಇಲ್ಲೇ ಈ ಭೂಲೋಕದಲ್ಲಿ ಇದ್ದು ನಮ್ಮದೇ ಆದಂತಹ ಒಂದು ಪುಟ್ಟ ಸಂಸಾರ ಮಾಡಿಕೊಂಡು ಪುಟ್ಟ ಪುಟ್ಟ ಮಕ್ಕಳನ್ನ ಪಡ್ಕೊಂಡು ಜೀವನ ಪೂರ್ತಿ ನಿಮಗೆ ನಾನು, ನನಗೆ ನೀವು ಅಂತ ಇಲ್ಲೇ ಇದ್ಬಿಡ್ತಿದ್ದೆ. ಅರ್ಜುನ್ ಅವರು ವಿಷ್ಣು ಇಲ್ಲೇ ಎಲ್ಲೋ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲಿದ್ದಾನೆ ಅನ್ನೋದನ್ನ ಹುಡುಕ್ಬೇಕು. ಅತ್ತೆ ಮುಖದಲ್ಲಿರೋ ದುಃಖನ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇಲ್ಲ. ಆ ದೈವಿ ನಾಗ ಯಾರು, ಹಾಗೆ ನಾಗಮಣಿ ಎಲ್ಲಿದೆ ಅನ್ನೋದನ್ನ ಆದಷ್ಟು ಬೇಗ ತಿಳ್ಕೋಬೇಕು.
ರಾಜನ್ ಥರ ಇದ್ದವ್ರು ನೀವು. ನಿಮ್ಮನ್ನ ಈ ರೀತಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಏನ್ರಿ ನಿಮ್ಮ ವೇಷ? ಸೋಲು ಅನ್ನೋದು ಮನುಷ್ಯನ ಸಾವಿನ ತನಕ ಕರ್ಕೊಂಡು ಹೋಗುತ್ತೆ ಅರಣಿ. ಆದ್ರೆ ಸಾಯುವಂತ ರಣ ಹೇಳಿ ನಾನಲ್ಲ. ಸೋಲನ್ನೇ ಸೋಪಾನ ಮಾಡಿಕೊಂಡು ಮತ್ತೆ ಗೆಲ್ಲೋ ಛಲದಂಕಮಲ್ಲ ನಾನು. ಈಗ ಏನ್ ಮಾಡ್ಬೇಕು ಅಂತ ನೀವು ಈ ತರ ಬದಲಾಗಿದ್ದೀರಾ? ಮನೆ ಬಿಟ್ಟು ಹೋಗ್ಬೇಕಂತ ಇದ್ದೀನಿ. ಮನೇನಲ್ಲ, ಈ ಊರೇ ಬಿಟ್ಟು ಹೋಗ್ಬೇಕಂತ ಇದ್ದೀನಿ. ಎಂಥ ನಿರ್ಧಾರ ಮಾಡಿದ್ದೀರಾ? ಆಗಿರೋ ಅವಘಡಕ್ಕೆ ಇದೇ ಪರಿಹಾರ. ನೋಡಿ, ದಯವಿಟ್ಟು ನಮ್ಮ ಮಾತು ಕೇಳಿ. ಒಂದು ಸಲ ನಿರ್ಧಾರ ಮಾಡಿದ್ಮೇಲೆ ನಾನು ಯಾರ ಮಾತನ್ನು ಕೇಳಲ್ಲ ಅನ್ನೋದು ನಿಂಗೆ ಗೊತ್ತು. ಸುಮ್ಮನೆ ನನ್ನ ತಡೆಯೋ ಪ್ರಯತ್ನ ಮಾಡಬೇಡ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ಇವತ್ತು ನಮ್ಮ ಸಂತೋಷಕ್ಕೆ ತಾವೇ ಕಾರಣ. ಇದರಲ್ಲಿ ನನ್ನದೇನೂ ಇಲ್ಲಮ್ಮ. ಎಲ್ಲ ಭಗವಂತನ ಇಚ್ಛೆ. ಅವನು ಹೇಗೆ ಹೇಳ್ತಾನೋ ಹಾಗೆ ನಡ್ಕೊಳ್ಳೋದು ನನ್ನ ಕರ್ತವ್ಯ ಅಷ್ಟೆ. ಅವನು ನಿಮ್ಮನ್ನೆಲ್ಲ ಜೋಪಾನದಲ್ಲಿ ಕರ್ಕೊಂಬ ಅಂತ ಹೇಳ್ದ. ನಾನಷ್ಟು ಮಾಡಿದ್ದೀನಿ. ಸೂರ್ಯ ಯಾವತ್ತು ನನ್ನಿಂದನೇ ಪ್ರಪಂಚಕ್ಕೆ ಬೆಳಕು ಸಿಗ್ತಾ ಇದೆ ಅಂತ ಬೀಗೋದಿಲ್ಲ. ಚಂದ್ರ ತಮ್ಮ ಬೆಳಕು ನನ್ನಿಂದನೇ ಸಿಗ್ತಾ ಇದೆ ಈ ಪ್ರಪಂಚಕ್ಕೆ ಅಂತ ಅಹಂಕಾರ ಪಡೋದಿಲ್ಲ. ನೀವು ಈ ಸೂರ್ಯ ಚಂದ್ರರ ಹಾಗೆ ತಟಸ್ಥವಾಗಿದ್ದೀರಾ. ಜೀವನ ಅಂದರೆ ಅದೇಮ್ಮ. ಆಡಬಾರ್ದು, ಅಹಂಕಾರ ಪಡಬಾರ್ದು. ಒಳ್ಳೇದಾಗಲಿ. ನಾನೇನು ಹೊರಡ್ತೀನಿ. ಶಾಸ್ತ್ರಿಗಳೇ, ನಾನೊಬ್ಳು ನಿಮ್ಮ ಹತ್ರ ಆಶೀರ್ವಾದ ತಗೊಳ್ಳಿಲ್ಲ. ದೀರ್ಘ ಒಳ್ಳೇದಾಗ್ಲಮ್ಮ. ಶಾಸ್ತ್ರಿಗಳೇ, ಪ್ರತಿ ಸಲ ತಾವು ನನ್ನ ಸೊಸೆಗೆ ಆಶೀರ್ವಾದ ಮಾಡಬೇಕಾರೆ ದೀರ್ಘ ಸುಮಂಗ್ಲಿ ಭವ ಅಂತ ಆಶೀರ್ವಾದ ಮಾಡ್ತಿದ್ರಿ. ಆದ್ರೆ ಇವತ್ತು ಒಳ್ಳೇದಾಗ್ಲಿ ಅಂತ ಮಾತ್ರ ಹೇಳಿದ್ರಿ. ಯಾಕೆ? ಕೆಲವೊಂದನ್ನ ನೀವು ಕೇಳಿದ್ರು ನಾನು ಹೇಳಬಾರ್ದು. ಆ ಕ್ಷಣದಲ್ಲಿ ಆ ಭಗವಂತ ನನ್ನ ಬಾಯಿಂದ ಏನು ನುಡಿಸ್ತಾನೋ ಅದನ್ನ ನಾನು ನುಡಿತೀನಿ ಅಷ್ಟೇ. ಉದಯಿಸೋ ಸೂರ್ಯ ಈ ಮನೆಯ ಯಜಮಾನನ್ನ ಕರ್ಕೊಂಡು ಬರ್ತಾನೆ. ಏನು ಹೇಳ್ತಾ ಇದ್ದೀರಾ ಶಾಸ್ತ್ರಿಗಳೇ? ಸತ್ಯ ತಾಯಿ. ಶಾಸ್ತ್ರಿಗಳೇ, ನಿಮ್ಮ ಬಾಯಿಂದ ಬಂದ ಈ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯಿತು ಶಾಸ್ತ್ರಿಗಳೇ. ಪರರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣೋನೇ ನಿಜವಾದ ಯೋಗಿ. ನಾನೇನು ಬರ್ತೀನಿ. ಶಾಸ್ತ್ರಿಗಳೇ, ಕೊನೆಗೂ ತಾವು ನನಗೆ ನಿರಾಸೆ ಮಾಡಿಬಿಟ್ರೆ. ನಮ್ಮಿಂದ ಯಾರಿಗೂ ನಿರಾಶೆ ಆಗೋದಿಲ್ಲಮ್ಮ. ಇಷ್ಟಕ್ಕೂ ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ತುಂಬ ದಿನ ಈ ಸಂತೋಷ ಉಳಿಯೋದಿಲ್ಲ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ತ್ರಿವೇಣಿಯಮ್ಮ, ನದಿ ಮೂಲ ಋಷಿ ಮೂಲವನ್ನ ಹುಡುಕಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ಅಕ್ಷಮ್ಯವಾದ ಅಪರಾಧ ದೈವ ಬರಹವನ್ನು ಕೆದಕೋದು. ಅಲ್ಲ, ಬಲವಾದ ಕಾರಣ ಇದ್ದಲೇ ತಾವು ಆ ರೀತಿ ಹೇಳೋದಿಲ್ಲ. ಆ ಕಾರಣ ಗೋಚರವಾಗಿದ್ದಕ್ಕೆ ನಾನು ಹಾಗೆ ಹೇಳಿದ್ದು. ಅದೇನು ಅಂತ ಹೇಳಿದ್ರೆ? ತಪ್ಪು. ನೀವದನ್ನ ನನ್ನಿಂದ ನಿರೀಕ್ಷೆ ಮಾಡಬೇಡಿ.
ನಾವೇನು ಬರ್ತೀವಿ. ಒಟ್ಟಿನಲ್ಲಿ ನನ್ನ ಮಗ ವಿಷ್ಣು ಮನೆಗೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಅಮ್ಮ, ಒಂದು ಮಾತು ಹೇಳೋದು ಬರ್ತಿದೆ ನಿಂಗೆ. ಏನು? ನಾನು ವಿಷ್ಣುಪುರದಿಂದ ವಾಪಸ್ ಬಂದಾಗಿಂದ ನಿದ್ರೆಯಲ್ಲಿ ಅಪ್ಪ ನನ್ನ ಕಾಪಾಡು ಕಾಪಾಡು ಅಂತ ಕೂಗ್ದಾಗ ಆಗ್ತಾ ಇತ್ತು. ಅದು ಬೇರೆ ಎಲ್ಲಿಂದನೂ ಅಲ್ಲ ಅಮ್ಮ, ನಮ್ಮ ಮನೆಯಿಂದಾನೆ. ಅಪ್ಪ ಇಲ್ಲೇ ಎಲ್ಲೋ ಇದ್ದು ಕೂಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮಗ ವಿಷ್ಣು ಖಂಡಿತವಾಗ್ಲೂ ಮನೆಗೆ ಬಂದೇ ಬರ್ತಾನೆ. ಮೊದಲಿನ ಥರ ನಮ್ಮನೇಲಿ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತೆ ಅನ್ಸುತ್ತೆ. ಅನ್ಸೋದಲ್ಲ ಅಜ್ಜಿ, ಇನ್ನು ಮುಂದೆ ನಿಜವಾಗ್ಲೂ ನಮ್ಮ ಮನೇಲೆ ಸಂತೋಷ ಸಂಭ್ರಮ ತುಂಬಿ ತುಳುಕುತ್ತೆ. ನಿನ್ನ ಬಾಯಿ ಅರ್ಕೆಯಿಂದ ಅಷ್ಟಾದ್ರೆ ಸಾಕು. ನಮ್ಮ ವಂಶದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು. ನೀನ್ ಮನೆ ಬಿಟ್ಟು ಹೋದ್ರೆ ಎಲ್ಲ ಸರಿ ಹೋಗತ್ತಾ? ನಾನು ಹೋಗ್ತಾ ಇರೋದು ಆ ನಾಗಗಳಿಗೆ ಒಂದು ಗತಿ ಕಾಣಿಸಿ ನಮ್ಮ ದೇವಸ್ಥಾನದಲ್ಲಿ ಮತ್ತೆ ಪೂಜೆ ಹೋಮ ನಡೆಯೋ ಹಾಗೆ ಮಾಡೋಕೆ. ಅಣ್ಣ ರೀ, ಅಣ್ಣ ರೀ, ಅಣ್ಣ. ಅವರಿಗವರೇ ವಿಷ್ಣು ಬರ್ತಾನೆ ಅಂತ ಅನ್ಕೋತಾ ಇದ್ದಾರಲ್ಲ. ಆ ಶಾಸ್ತ್ರಿಗಳು ವಿಷ್ಣು ಮನೆಗೆ ಮತ್ತೆ ವಾಪಸ್ ಬರ್ತಾನೆ ಅಂತ ಹೇಳ್ತಿದ್ದಾರೆ. ವಿಷ್ಣು ಹೊರಗೆ ಬರೋದಕ್ಕೆ ಹೇಗೆ ಸಾಧ್ಯ? ಶಾಸ್ತ್ರಿಗಳು ಹೇಳಿದ್ದಾರೆ ಅಂದಮೇಲೆ ವಿಷ್ಣು ಬಂದೇ ಬರ್ತಾನೆ. ಆ ಸ್ಥಿತಿಯಿಂದ ವಿಷ್ಣು ಹೊರಗೆ ಬರಬೇಕು ಅಂದರೆ ನಾಗಮಣಿ ಬೇಕೇ ಬೇಕು.